ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಮಲಮಾಸ ಆರಂಭ. ಮಲಮಾಸ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸ ಎರಡು ಸೇರಿ ಮಲಮಾಸ ಅಂತೀವಿ. ಅಧಿಕ ಮಾಸ 17/5/2026 15/6/2026 ಅಧಿಕ ಮಾಸ ಇರುತ್ತೆ. ಇಲ್ಲಿ ಮಲಮಾಸದಲ್ಲಿ ನೀವು ಯಾವುದು ಕೂಡ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂದ್ರೆ ದಾನ, ಜಪ, ವ್ರತ, ಉಪವಾಸ ಇವೆಲ್ಲ ನೀವು ಮಾಡ್ಬೋದು. ವಿಷ್ಣು ಪುರಾಣವನ್ನ ಕೇಳುವಂಥದ್ದು, ಪೂಜೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸಿಕೊಳ್ಳುವಂತಹ ಕಾಲ ಇದು ಅಧಿಕ ಮಾಸ. ಅಂದ್ರೆ ಯಾವುದು ಮಾಡಬಾರದು ಅಂದ್ರೆ ಮದುವೆ, ಗೃಹ ಪ್ರವೇಶ, ನಾಮಕರಣ, ಯಾವುದೇ ಶುಭ ಕಾರ್ಯಗಳು, ಭೂಮಿ ಪೂಜೆ, ಹೊಸ ಮನೆ, ಹೊಸ ವ್ಯವಹಾರಗಳು ಯಾವುದು ಕೂಡ ಮಾಡಬಾರದು. ಏನ್ ಗುರುಜಿ ಅಧಿಕ ಮಾಸ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಒಂದು ವರ್ಷಕ್ಕೆ ನಿಮ್ಗೆಲ್ಲ ಗೊತ್ತಿದೆ 12 ತಿಂಗಳು. ಆದರೆ 2026ರಲ್ಲಿ 13 ತಿಂಗಳು ಉಂಟಾಗುತ್ತೆ. ಸೌರ ವರ್ಷಗಳು ನಿಮಗೆಲ್ಲ 365 ದಿನಗಳು, ಚಂದ್ರ ವರ್ಷವು 354 ದಿನಗಳು. ಪ್ರತಿ ವರ್ಷ 2ರ ನಡುವಿನ ವ್ಯತ್ಯಾಸ, ಚಂದ್ರ ವರ್ಷಕ್ಕೂ ಸೂರ್ಯ ವರ್ಷಕ್ಕೂ ಇರುವಂತ ವ್ಯತ್ಯಾಸ 11 ದಿನ. ಇದನ್ನ ಸರಿದೂಗ್ಸಕ್ಕೆ 3 ವರ್ಷಕ್ಕೆ ಒಂದು ಸಲ 33 ದಿನಗಳು ಹೆಚ್ಚಾಗುತ್ತೆ. ಅದಕ್ಕೆ ಅಧಿಕ ಮಾಸ ಉಂಟಾಗುತ್ತೆ. ಈ ಸಮಯದಲ್ಲಿ ಯಾವುದೇ ನೀವು ಶುಭ ಕಾರ್ಯಗಳನ್ನ ಮಾಡಬೇಡಿ. ಈ ಅಧಿಕ ಮಾಸದಲ್ಲಿ ನೀವು ಆದಷ್ಟು ಪುರುಷರಲ್ಲೇ ಉತ್ತಮ ಯಾರು? ಪುರುಷೋತ್ತಮ ರಾಮ ಅಥವಾ ವಿಷ್ಣು. ಅದಕ್ಕೆ ಪುರುಷೋತ್ತಮನಾದಂತಹ ಮಹಾವಿಷ್ಣುವನ್ನ ಆರಾಧನೆ ಮಾಡಿ. ಈ ಸಮಯದಲ್ಲಿ ನಾನು ವಿಷ್ಣು ಆರಾಧಕನಲ್ಲ ಅಂದ್ರೆ ನಿಮ್ಗೆ ಇಷ್ಟವಾಗಿರೋ ದೇವ ಶಿವನ್ಯ ಪೂಜೆ ಮಾಡಿ, ನಿಮ್ಮ ಕುಲದೇವರನ್ನ ಪೂಜೆ ಮಾಡಿ, ದಾನ ಧರ್ಮಗಳನ್ನ ಮಾಡಿ, ಜಪ ಮಾಡಿ, ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗಿ. ಯಾಕೆಂದ್ರೆ ಭಗವಂತ ಅವ್ಯಕ್ತ, ಕಾಣಲ್ಲ ಅಲ್ವಾ? ಭಗವಂತ ಕಾಣಿಸ್ತಾನ? ಇಲ್ಲ. ಆದ್ರೆ ಅನುಭವ ಆಗುತ್ತೆ. ಭಗವಂತ ಇದಾನೆ ಅನ್ನುವಂತಹ ಅನುಭವ ಆಗತ್ತೆ. ಪರಮಾತ್ಮ ಶಾಶ್ವತ, ವಿನಾಶ ಆಗಲ್ಲ. ನಾನು ಚೈತನ್ಯ ಶಕ್ತಿ, ಶರೀರದಿಂದ ನಾನು ವಿನಾಶ ಆಗಲ್ಲ. ಶರೀರ ವಿನಾಶ ಆಗುತ್ತೆ ನಂದು, ಆದ್ರೆ ನಾನು ಆತ್ಮನು ವಿನಾಶ ಆಗಲ್ಲ. ನಾನು ಚೈತನ್ಯ ಶಕ್ತಿ, ಆ ಶಕ್ತಿಯ ಜೊತೆಗೆ, ಆ ಪರಮಾತ್ಮನ ಶಕ್ತಿಯ ಜೊತೆ ಜೋಡಿಸುವಂತಹ ಸಮಯನೇ ಇದು ಪುರುಷೋತ್ತಮ ಅಥವಾ ಅಧಿಕ ಮಾಸ ಆಗಿರುತ್ತೆ. ಪ್ರಿಯ ವೀಕ್ಷಕರೇ, ದಾನ ಧರ್ಮಗಳನ್ನ ಮಾಡಿ ಒಳ್ಳೇದಾಗುತ್ತೆ. ಜಪಗಳನ್ನ ಮಾಡಿ, ಹೋಮಗಳನ್ನ ಮಾಡಿಸಿ ಒಳ್ಳೇದಾಗುತ್ತೆ. ಹಾಗಾದ್ರೆ ಈಗ ಮೇಷರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಈಗ ಮೇಷರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ 11 ಮೇ 2026 ಮೀನ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಮಂಗಳ ಗ್ರಹ ಸಂಚಾರ ಆಗ್ಬಿಡ್ತಾನೆ. ಮಂಗಳ ನಿಮ್ಮ ಜನ್ಮ ರಾಶಿಯಾಧಿಪತಿ. ನಿಮ್ಮ ಜನ್ಮ ರಾಶಿಯಲ್ಲೇ ಬಂದ್ರೆ ಒಳ್ಳೇದಾ ಅಂದಾಗ, ನೀವು ಮೊದಲೇ ಮೇಷರಾಶಿ ಜಾತಕರಿಗೆ ಕೋಪ ಜಾಸ್ತಿ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿನೇ ಮಂಗಳ. ಮಂಗಳ ಉಚ್ಚನಾಗುವಂಥದ್ದು ಮಕರ ರಾಶಿಯಲ್ಲಿ. ತನ್ನ ಸ್ವಕ್ಷೇತ್ರ ಅಂದಾಗ ಮೇಷರಾಶಿಗೆ ಬಂದಾಗ ಸ್ವಲ್ಪ ಕೋಪ ಜಾಸ್ತಿ, ದುಡುಕುತನ ಜಾಸ್ತಿ ಆಗುತ್ತೆ. ಅವಾಗ ಕೋಪ ಬಂದಾಗ ಸರಿಯಾಗಿ ನಿರ್ಣಯ ಮಾಡೋಕ್ಕಾಗಲ್ಲ. ಸಾಡೆ ಸಾತಿ ಬೇರೆ ನಡೀತಾ ಇದೆ. ಶನಿ ಜೊತೆಗಿದ್ದಂತಹ ಮಂಗಳ ಜನ್ಮ ರಾಶಿಗೆ ಬಂದಾಗ ಸ್ವಲ್ಪ ರಿಲೀಫ್ ಕೊಡ್ತಾನೆ. ಆದ್ರೆ ಮಾನಸಿಕವಾಗಿ ಉದ್ವೇಗ ಜಾಸ್ತಿ. ಯಾರನ್ನ ಏನೇ ಹೇಳ್ಬಿಟ್ರೆ ಸಾಕು, ಸಡನ್ ಆಗಿ ಟೆನ್ಷನ್ ಅನ್ನ ತಗೊಂತೀರಾ. ಯಾಕೆಂದ್ರೆ ಮೇಷರಾಶಿ ಅಂದ್ರೆ ಅಗ್ನಿ ತತ್ವ ರಾಶಿ, ಫೈರ್ ಅಂತೀವಿ. ಬೆಂಕಿ ಏನಾಗುತ್ತೆ, ಸಡನ್ ಆಗಿ ಹತ್ಕೊಳ್ಳುತ್ತೆ. ಯಾವಾಗ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಕೋಪ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ನೀವು. ಮಾಡ್ಕೊಂಡ್ರೆ ಗ್ರಹಗಳ ಮೇಲೆ ನೀವು ವಿಜಯ ಪಡೆದಂಗೆ ಆಗುತ್ತೆ. ಇಲ್ಲ ಅಂದ್ರೆ ನೀವು ಗ್ರಹಗಳು ನಿಮ್ಮನ್ನ ಆಟ ಆಡಿಸ್ತಿರ್ತಾರೆ. ಯಾಕಂದ್ರೆ ಮಂಗಳ ನಿಮ್ಮ ಜನ್ಮ ರಾಶಿಗೆ ಬಂದ್ಬಿಟ್ಟ, ತಾಯಿ ಮೇಲೆ ಕೋಪ. ಯಾಕಂದ್ರೆ ಚತುರ್ಥಾಧಿಪತಿ ಚಂದ್ರ, ತಾಯಿ ಮೇಲೆ ಕೋಪ. ಮಂಗಳ ಗ್ರಹ 4ನೇ ಮನೆ ನೋಡ್ತಾನೆ. ವಾಹನಗಳು ಏನಾದ್ರೂ
ಬೆಂಕಿ ಎತ್ಕೋಬಹುದು, ಗಾಯಗಳಾಗ್ಬೋದು. ಅದಕ್ಕೆ ಬಹಳ ಎಚ್ಚರವಾಗಿ ಇರಬೇಕು. ಜನ್ಮ ರಾಶಿಗೆ ಬಂದಾಗ ಬೆಂಕಿ, ವಿಷ ಇದರಿಂದ ಬಹಳ ಎಚ್ಚರವಾಗಿರಬೇಕು. ಕೆಲವರಿಗೆ ಪೈಲ್ಸ್ ರೋಗ ಇರೋರು ಬಹಳ ಜಾಗೃತರಾಗಿರಬೇಕು. ದೆವ್ವ ಭೂತಗಳ ಪ್ರಾಬ್ಲಮ್ ಉಂಟಾಗ್ಬೋದು. ಗುರುಜಿ ದೆವ್ವ ಇದೆಯಾ, ಭೂತ ಇದೆಯಾ ಅಂದ್ರೆ ಪ್ರೇತಗಳು. ಇವಾಗ ಯಾರನ್ನ ಸತ್ತ ಮೇಲೆ ಏನಂತೀವಿ? ಶರೀರನ ಅವ್ನು ಪ್ರೇತ ಆಗಿ ಹೊರಟೋದ ಅಂತೀವಿ. ಪ್ರೇತ ಆಗಿ ಹೋಗ್ತಾರೆ. ಶರೀರ ಇರೋವರೆಗೂ ಪ್ರೇತ ಅಲ್ಲ ಅಲ್ವಾ? ಶರೀರ ಇದ್ರೆ ಜೀವ, ನಾವು ಜೀವಾತ್ಮರು. ಜೀವ ಇರುತ್ತೆ, ಶರೀರ ಇರುತ್ತೆ. ಆದ್ರೆ ಪ್ರೇತ ದೆವ್ವ ಅಂದಾಗ ಶರೀರ ಇಲ್ಲದೆ ಇರುವಂಥವ್ರು. ಅದರಿಂದ ಏನಾದ್ರು ತೊಂದರೆಗಳು ಯಾರಾದ್ರು ಮಾಡಿದ್ರೆ ಅದ್ರ ನೆಗೆಟಿವ್ ಎಫೆಕ್ಟ್ ನಿಮಗೆ ಉಂಟಾಗುತ್ತೆ. ಎಚ್ಚರ. ಆ ಥರ ಏನಾದ್ರು ಸಮಸ್ಯೆಗಳು ಅನುಭವಿಸ್ತಾ ಇದ್ರೆ ಪ್ರೇತ, ಭೂತ, ದೆವ್ವಗಳದು ಅದೆಲ್ಲ ಜಾತಕಗಳನ್ನ ತೋರಿಸಿ ನಾನು ಪರಿಹಾರ ಮಾಡ್ಕೊಡ್ತೀನಿ. ಅನೇಕ ರೀತಿಯಿಂದ ತೊಂದರೆಗಳು, ಮಾನಸಿಕ ಚಿಂತೆಗಳು, ಗಾಯಗಳಾಗುವಂಥದ್ದು, ಆ ಥರ ಸಮಸ್ಯೆಗಳನ್ನ ಮೇಷರಾಶಿ ಜಾತಕರು ಪಡಿತೀರಾ. ಆದರೆ ಧೈರ್ಯ ಹೆಚ್ಚಾಗುತ್ತೆ, ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಾ. ಪಾಸಿಟಿವ್ ಅಂತ ನೋಡಕ್ ಹೋದಾಗ ಜಯ ಪ್ರಾಪ್ತಿಯಾಗುತ್ತೆ. ಎಲ್ಲೋದ್ರೂ ಕೂಡ ಗೆಲ್ಲಬೇಕು ನಾನು ಅನ್ನುವಂಥ ಹಠಮಾರಿತನ ನಿಮಗೆ ಹೆಚ್ಚಾಗಿರುತ್ತೆ. 14 ಮೇ 2026 ಬುಧ 3ನೇ ಮನೆ ಅಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. 14 ಮೇ 2026 ಶುಕ್ರ ಕೂಡ ತನ್ನ ಸ್ವಕ್ಷೇತ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. ಬುಧನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬುಧ. ಇಬ್ರು ಕೂಡ ರಾಶಿ ಪರಿವರ್ತನೆ ಆಗೋದ್ರಿಂದ ಫೈನಾನ್ಷಿಯಲಿ ಸಾಲನೋ ಅಥವಾ ಯಾವುದೋ ಒಂದು ಇನ್ಸೂರೆನ್ಸ್ ಇಂದನಾದ್ರೂ ನಿಮಗೆ ದುಡ್ಡು ಬರುವಂಥದ್ದು, ಯಾವುದೋ ಒಂದು ಹಣ ಶತ್ರುಗಳಿಂದನೂ ನಿಮಗೆ ದುಡ್ಡು ಬರುವಂತಹ ಯೋಗ ಉಂಟಾಗುತ್ತೆ. ಅದನ್ನ ಧೈರ್ಯವಾಗಿ ಪಡಿತೀರಿ. ಸರ್ಕಾರದಲ್ಲಿ ಯಾವ್ದಾದ್ರು ದುಡ್ಡು ಇನ್ಕಮ್ ಟ್ಯಾಕ್ಸ್ನವರು ದುಡ್ಡು ಕೊಟ್ಟಿರಲ್ಲ, ನಿಮ್ದು TDS ಡಿಡಕ್ಷನ್ ಆಗಿರುತ್ತೆ. ಆ ಹಣ ನಿಮಗೆ ಸಡನ್ ಆಗಿ ಈ ತಿಂಗಳು ಬರುವಂಥದ್ದು ಕಂಡು ಬರ್ತಾ ಇದೆ. ಅದರಿಂದ ನೀವು ಸಂತುಷ್ಟರಾಗ್ತೀರಿ. ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ 6ನೇ ಮನೆ ಅಧಿಪತಿಯಾಗಿದ್ರು ಕೂಡ ನಿಮಗೆ ಶುಭ ಫಲಗಳನ್ನ ಬುಧ ಕೊಡ್ತಾನೆ. ಬಂಧುಗಳ ಸಹಾಯ ಉಂಟಾಗ್ಬೋದು, ಅದರಿಂದನೂ ನಿಮಗೆ ದುಡ್ಡು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನವನ್ನ ಹರಿಸ್ತೀರಿ. ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಜಯ ಪ್ರಾಪ್ತಿಯಾಗುವವರೆಗೂ ಬಿಡಲ್ಲ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಕ್ಕೋಸ್ಕರ ಸರ್ಕಾರ ಸಹಾಯ ಮಾಡಬಹುದು ಅಥವಾ ಬಂಧುಗಳು ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿದೆ. ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಬುಧ ಶುಕ್ರ ರಾಶಿ ಪರಿವರ್ತನೆ ಆಗಿರೋದ್ರಿಂದ ಧೈರ್ಯವಾಗಿ ಧನ ಸಂಪಾದನೆ ಮಾಡ್ತೀರಿ. ಪ್ರಯತ್ನಿಸಿದ, ಯಾಕಂದ್ರೆ ಏನಂತೀವಿ ನಾವು, ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ನೀವು ಪ್ರಯತ್ನ ಪಟ್ಟಾಗ ಧನಲಾಭ ಆಗುತ್ತೆ. ಸಕಾರಾತ್ಮಕವಾಗಿ ಎಲ್ಲಾ ಫಲವನ್ನ ಪಡಿತೀರಿ. ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ ಮೇಷರಾಶಿ ಜಾತಕರು. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು? ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಬೇಕು. ನಾವು ವೀರಶೈವರಾಗಿದ್ರೆ ನೀವು ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ. ಗುರುಜಿನ ಶಿವನ್ನೇ ಪೂಜೆ ಮಾಡಲ್ಲ ಬೇರೆ ಅಂದಾಗ ನಿಮ್ಮ ಇಷ್ಟ ದೇವರು, ಕುಲದೇವರು ಆರಾಧನೆ ಮಾಡಿ, ಏಕಾಗ್ರತೆಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿ. ನೀವು ಯಾವ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು ನಂದೇನು ಅಬ್ಜೆಕ್ಷನ್ ಇಲ್ಲ. ಧ್ಯಾನ ನಿಮ್ದು ಏಕಾಗ್ರವಾಗಿ ಇರಬೇಕು, ಅವಾಗ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಸುಬ್ರಹ್ಮಣ್ಯೇಶ್ವರನಿಗೆ ದೀಪ, ಬತ್ತಿ, ಎಣ್ಣೆ ಇವನ್ನೆಲ್ಲ ದಾನ ಮಾಡಿ. ಸುಬ್ರಹ್ಮಣ್ಯೇಶ್ವರನಿಗೆ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ. ಯಾವಾಗಲೂ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಮೇ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ನಮ್ಮ ಸನಾತನ ಧರ್ಮ ಗೊತ್ತಾಗ್ಲಿ. ನಮ್ಮ ಧರ್ಮದಲ್ಲಿರೋರನ್ನ ಬೇಗ ಆಕರ್ಷಣೆ ಮಾಡ್ತಾರೆ. ಕ್ರಿಶ್ಚಿಯನ್ಸು ಆಕರ್ಷಣೆ ಮಾಡ್ತಾರೆ, ಮುಸ್ಲಿಮ್ಸು ಆಕರ್ಷಣೆ ಮಾಡಿದ ತಕ್ಷಣ, ಯಾರ ಹುಡುಗಿ ಮುಸ್ಲಿಂ ಸಿಕ್ಕಿದ ತಕ್ಷಣ ಬೇಕಾದ್ರೆ ಹುಡುಗರೇ ಮುಸ್ಲಿಂ ಕನ್ವರ್ಟ್ ಆಗ್ಬಿಡ್ತಾರೆ ಅಲ್ವಾ? ಅದಕ್ಕೆ ಧರ್ಮದ ಬಗ್ಗೆ ಅರಿವಿರ್ಬೇಕು. ಅದೇ ಆ ಕಡೆ ಧರ್ಮದವರು ಹಿಂದೂಗಳಾಗಕ್ಕೆ ಇಷ್ಟಪಡಲ್ಲ ಅಲ್ವಾ? ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್. ಹೈಪ್ ಅಂತ ಬಂದ್ರೆ ಹೈಪ್ ಮತ್ತೆ ಎಲ್ಲರಿಗೂ ಕೂಡ ವಿಡಿಯೋ ಗೊತ್ತಾಗ್ಲಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.